ಸರಣಿಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಘೋಷಣೆಗಳ ಮೂಲಕ. ನ್ಯಾಯ ಬೇಕು, ನ್ಯಾಯ ಬೇಕು, ಬೇಡ, ಬೇಡ. ಕಾಪಾಡೋಣ, ಕಾಪಾಡೋಣ, ಕಾಪಾಡೋಣ. ಯಶಸ್ವಿಯಾಗಲಿ, ಪಂಚಾಯತಿ ಉಳಿಯಲಿ, ಪಂಚಾಯತಿ ಉಳಿಯಲಿ, ನಗರಸಭೆ ತೊಲಗಲಿ. ಅಪ್ಪನಂತೆ ಕಾನೂನು, ಅಪ್ಪನಂತೆ ಸರ್ಕಾರ, ಅವರಪ್ಪನಂತೆ ಕಾನೂನು. ಜಯವಾಗಲಿ, 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 ಜಯವಾಗಲಿ. ಇನ್ನೊಂದ್ಸರಿ ಜಯವಾಗಲಿ, ಜಯವಾಗಲಿ. ಬಾಯಿ ಇದೆ, ಬಾಯಿ ಕಡೆ ನೀ ಬಾನಿಯಾ ಏನು ನಡೀತಿಲ್ಲ ಅಂದ್ಮೇಲೆ ಪಂಚಾಯತಿ ಯಾಕೆ ಅವ್ರು ಒಳಕ್ಕೆ ಯಾಕೆ ಬರ್ಬೇಕು? ಮಲಿಕಣ್ಣ ಹೇಳಪ್ಪ. ಬೇಕೇ ಬೇಕು. ಅದರಿಂದ ಏನೂ ಅಲ್ಲ, ಕೂತ್ಕೊಳ್ಳಿ ರೋಡ್ಗೆ ಇಳಿದ್ವಿ, ಅಲ್ಲಿ ಕೂತ್ಕೊಳ್ಳ. ಶಾಂತರಾಗು ಪ್ರಭು.
ಅದೇನ್ ನಡೆಯಲ್ಲ. ಮಾತಾಡ್ತಾ ಇಲ್ಲ ಕನ್ನಡ. ಮಾವ ಉಪವಾಸ ಬರ್ತೀನಿ ಹೇಳಕ್ಕೆ. ಉಪವಾಸ ಯಾರು ಉಪವಾಸ ಬರ್ತೀರಿ? ಕೈ ಹತ್ರಪ್ಪ. ಬೆಳಿಗ್ಗೆ ಎತ್ತಿ ಪೋಡಿ ಹೊಡಕ ಬರ್ತೀನಿ ಮನೆ ತಕ್ಕೆ. ಉಪವಾಸದವರು ನಾನು ಬರ್ತೀನಿ. ಹಾಂ ನಿನ್ ಕಡ್ಕೊಂಡ ಕೊಂಡೊಯ್ಯಬೇಕಾಯ್ತದ ನಾನು. ಭಗವಂತ ನಾಳೆ ನಾಳೆ ಅಣ್ಣ. ನಾಳೆಯೋ ಎಲ್ಲಿ ಇಲ್ಲ ಅಲ್ಲ ಮುದ್ದೂರು. ಸರ್ಕಾರ ಕಾನೂನಂತೆ ಕಾನೂನು, ಏಯ್ ರಪ್ಪಂದಂತೆ ಕಾನೂನು, ಬೇಡ ನಗರಸಭೆ ಬೇಡ. ಪಂಚೆ ಬೇಕು. ಡಾಕ್ಟರ್ ಬಂದವರೇ. ಗೋವಿಂದ ಆನಂದ ಗೋವಿಂದ ಆನಂದ ಗೋವಿಂದ. ಕಳೆದ 65 ದಿನಗಳಿಂದ ಗೆಜ್ಜಿಗೆರೆ ಪಂಚಾಯಿತಿಯನ್ನ ಉಳಿಸುವ ಸಲುವಾಗಿ ನಗರಸಭೆಗೆ ಪಂಚಾಯಿತಿಯನ್ನ ಸೇರ್ಪಡಿಸಿರುವ ವಿಷಯವನ್ನ ವಿರೋಧ ಮಾಡಿ ಅನಿರ್ದಿಷ್ಟ ಕಾಲ ಧರಣಿ ಮತ್ತು ಸತ್ಯಾಗ್ರಹ ಎರಡನ್ನೂ ಕೂಡ ಉಳಿದಿದೆ. 65 ದಿನಗಳ ಹೋರಾಟ ಯಶಸ್ಸನ್ನು ಕಂಡಿದೆ. ಇದರ ನಡುವೆ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಪಂಚಾಯಿತಿ ದಾಖಲೆಗಳನ್ನು ಬದಲಿಸುವ, ಹೊರಗಡೆ ಸಾಗಿಸುವ ಲಕ್ಷಣಗಳು ನಮಗೆ ಕಳೆದ 3 ದಿನಗಳಿಂದ ಕಂಡುಬಂದಿದೆ. ನಾವು ಇದರ ಬಗ್ಗೆ ಅಧಿಕಾರಿಗಳನ್ನು ಒಳಗಡೆ ಯಾರು ಬಂದಿದ್ರು ಅವರನ್ನ ವಿಚಾರ ಮಾಡಿ ಅವರ ಉತ್ತರ ನಮಗೆ ಸಮಂಜಸ ಅಂತ ಅನಿಸಬಹುದು. ಹಾಗಾಗಿ ನಾವು ಪಂಚಾಯಿತಿಯನ್ನು ಉಳಿಸಬೇಕು, ನಮ್ಮ ಪಂಚಾಯಿತಿಯ ದಾಖಲೆಗಳನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು. ಆ ಕಾರಣ ಇವತ್ತು ಮಧ್ಯಾಹ್ನ ನಮ್ಮ ಗ್ರಾಮದ ಮುಖಂಡರು, ಯಜಮಾನರುಗಳು, ಗ್ರಾಮಸ್ಥರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೆಲ್ಲರೂ ಕೂಡ ಚರ್ಚೆ ಮಾಡಿ ಈ ವಿಷಯವನ್ನು ತುರ್ತಾಗಿ ಎಚ್ಚರಿಸುವ ಸತ್ಯಾಗ್ರಹದ ಜೊತೆ ನಾವು ಸಾಧ್ಯವಾದಷ್ಟು ರಾತ್ರಿ ಸಮಯ ಕೂಡ ನಮ್ಮ ದಾಖಲೆಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಸಂಜೆ ನಾವು ನಿರ್ಧಾರ ಮಾಡಿದ್ವಿ. ಆ ಪ್ರಕಾರವಾಗಿ ನಮ್ಮ ನಿರೀಕ್ಷೆಯೂ ಮೀರಿ ನಮ್ಮ ಅಣ್ಣ ತಮ್ಮಂದರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ರಾತ್ರಿ ಸಮಯದ ಧರಣಿಗೆ ಒಂದು ಬಲವನ್ನು ತಂದುಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಗಮನಿಸಬೇಕಾದದ್ದು ಏನಂದರೆ, ಶಾಸಕರು ಅಧಿಕಾರಿಗಳು ಕೂಡ ಮಧ್ಯೆ ಇದರ ನಡುವೆ ನಮಗೆ ಜವಾಬ್ದಾರಿ ಸೇರಿಸಿರುವ ಸೇರ್ಪಡೆ ಕುರಿತು ವಿರೋಧವಾಗಿ ಗೆಜ್ಜಿಗೆರೆ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಧರಣಿ ಸತ್ಯಾಗ್ರಹವನ್ನು ಅನಿರ್ದಿಷ್ಟಾವಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿಗೆ 65ನೇ ದಿನ. 65 ದಿನಗಳಾದರೂ ಕೂಡ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಯಾರೂ ಕೂಡ ಚಳವಳಿಯ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಿಲ್ಲ. ಅದಕ್ಕೆ ಪರಿಹಾರ ರೂಪದಲ್ಲಿ ಪಂಚಾಯಿತಿಯಾಗಿ ಉಳಿಸಿಲ್ಲ. ಆ ಕಾರಣ ನಾವು ಇಡೀ ದಿನ ಧರಣಿ ಮಾಡುವುದರ ಜೊತೆಗೆ ರಾತ್ರಿ ಸಮಯ ಕೂಡ ದಾಖಲೆಗಳನ್ನು ಕಾಪಾಡುವ ದೃಷ್ಟಿಯಿಂದ ಪಂಚಾಯಿತಿಯ ಯಾವುದೇ ದಾಖಲೆಯೂ ಕೂಡ ಆಚೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಧರಣಿ ಸತ್ಯಾಗ್ರಹ ರಾತ್ರಿ ಸಮಯ ಕೂಡ ಪ್ರಾರಂಭ ಆಗಿದೆ. ಈ ಕೂಡಲೇ ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಧರಣಿಯ ಬಗ್ಗೆ ಗಂಭೀರವಾಗಿ ಚಿಂತಿಸಿ ಪಂಚಾಯಿತಿಗಳನ್ನು ಸೇರ್ಪಡೆಯಿಂದ ಕೈ ಬಿಡುವ ನಿರ್ಧಾರ ಮಾಡಬೇಕು ಅಂತೇಳಿ ಈ ಧರಣಿ ಸತ್ಯಾಗ್ರಹ ರಾತ್ರಿ ಸಮಯದಿಂದ ಈ ದಿನದಿಂದ ಪ್ರಾರಂಭ ಆಗಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.